ವಿದ್ವಾಂಸರಾದ ಶ್ರೀ ವಾದಿರಾಜಾಚಾರ್ಯರು ಬಂದಿದ್ದಾರೆ. ಅವರು ಶ್ರೀ ವಾದಿರಾಜರು ರಚಿಸಿರತಕ್ಕಂತಹ ಸರಸ ಭಾರತಿ ವಿಲಾಸ ಗ್ರಂಥದ ಬಗ್ಗೆ ಉಪನ್ಯಾಸವನ್ನು ನೀಡಲಿಕ್ಕಿದ್ದಾರೆ. ನಿನ್ನೆ ದಿವಸ ಶ್ರೀ ಕೃಷ್ಣಾಚಾರ್ಯರು ಉಪನ್ಯಾಸ ಮಾಡಿದರು. ಅನಿವಾರ್ಯ ಕಾರಣಗಳಿಂದಾಗಿ ಅವರ ಉಪನ್ಯಾಸ ಮುಂದುವರಿಸಲು ಆಗಿಲ್ಲ. ಆದ್ದರಿಂದ ಶ್ರೀ ವಾದಿರಾಜಾಚಾರ್ಯರು ಇವತ್ತು ಮತ್ತು ನಾಳೆ ಸರಸ ಭಾರತಿ ವಿಲಾಸದ ಬಗ್ಗೆ ಉಪನ್ಯಾಸವನ್ನು ನೀಡಲಿಕ್ಕಿದ್ದಾರೆ. ಅವರಿಗೆ ಶ್ರೀಮಠದ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಭಕ್ತಾಭಿಮಾನಿಗಳಾದ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಆಚಾರ್ಯರು ಪ್ರವಚನವನ್ನು ಪ್ರಾರಂಭಿಸಬೇಕಾಗಿ ಕೇಳಿಕೊಳ್ತೇನೆ. ಪ್ರೀತು. This is a demonstration of Ustream Producer. ಶ್ರೀ ಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಾಪ್ತಿತಃ ಸಜ್ಜನಾನಾಂ. ನಿಖಿಲಗುಣಗಣಾರ್ಣೋ ನಿತ್ಯನಿರ್ಮುಕ್ತದೋಷಃ ಸರಸಿಜನಯನೋऽಸೋ ಶ್ರೀಪತಿರ್ಮಾನದೋ ನಃ. ಸಿಂಜನ್ನೋಪುರಶೋಭಿಪಾದಕಮಲಾಂ ಮಂದಸ್ಮಿತೋದ್ಯನ್ಮುಖೀಂ ಕಂಜಾಕ್ಷೀಂ ಕುಚಭಾರಭೀರುವಿಲಸನ್ ಮಧ್ಯಾಂ ಕಣತ್ಕಂಕಣಾಂ. ಶಂಭೋದ್ಯೈಃ ಪರಿಸೇವಿತಾಂ ಸುವಸನಾಂ ಜಂಬೂನದಾಲಂಕೃತಾಂ ಅಂಬಾಂ ತಾಂ ಪ್ರಣತೋಸ್ಮಿ ಕೃಷ್ಣರಮಣೀಂ ಲಂಬಾಲಕಾಂ ರುಕ್ಮಿಣೀಂ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ವಿಮಲಸಕಲಗಾತ್ರಂ ಶುದ್ಧಕೈವಲ್ಯಪಾತ್ರಂ ಶುಭಗುಣಗಣಸಾಂದ್ರಂ ಭೂಮಿಭೂಷಾಮಣೀಂದ್ರಂ. ವಿದಿತಸಕಲಶಾಸ್ತ್ರಂ ಸಾಧುಚಿತ್ತಂ ಯತೀಂದ್ರಂ ತುರಗವದನಭಾಜಂ ನೌಮಿ ಸದ್ವಾದಿರಾಜಂ. ಮಿಥ್ಯಾಸಿದ್ಧಂತ ದುರ್ಧಂತ ವಿಧ್ವಂಸನ ವಿಚಕ್ಷಣಃ ಜಯತೀರ್ಥಾಖ್ಯತರುಣಿರ್ಭಸತಾನ್ನೋ ಹೃದಂಬರೆ. ಅಂಜನಾಸುರ ಸಾನ್ನಿಧ್ಯಾದಿಜಯೇನ ವಿರಾಜಿತಂ ಅಜಿತಪ್ರೀತಿಜನಕಂ ಭಜೇಹಂ ವಿಜಯಧ್ವಜಂ. ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಯೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ನಮಸ್ಸೇ ಗುರುನ್ನಮಾಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ. ವಿಶ್ವೇಶತೀರ್ಥಪೂರ್ವಾರ್ಯಾನ್ ವಂದೇ ವಿದ್ಯಾಗುರುನ್ನಮ. ಕೋಲವ್ಯಾಸ ಹಯಗ್ರೀವ ಪದಕಂಚ ಮಧುರತಂ ಶ್ರೀ ವಿಶ್ವೋತ್ತಮ ಯೋಗೀಂದ್ರಂ ವಂದೇಹಂ ವಾದಿರಾತ್ಪ್ರಿಯಂ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. 2 ದಿನಗಳ ಕಾಲ ಭಾವಿ ಸಮೀರ ಶ್ರೀಮದ್ ವಾದಿರಾಜರು ಸರಸ ಭಾರತೀ ವಿಲಾಸದಲ್ಲಿ ಅನೇಕ ವಿಚಾರಗಳನ್ನು ಹೇಳಿದ್ದಾರೆ. ಅದರಲ್ಲಿ ಕೆಲವು ಅಂಶಗಳನ್ನು ಮಾತ್ರ ಚಿಂತನೆ ಮಾಡ್ತಾ ಇದ್ದೇನೆ. ಅದರಲ್ಲೂ ಮುಖ್ಯವಾಗಿ ವಾದಿರಾಜರು ವಿಷ್ಣೋ ಸರ್ವೋತ್ತಮತ್ವಂ ಚ ಸರ್ವದಾ ಪ್ರತಿಪಾದಯಂತ ಶ್ರೀಮದ್ ಆಚಾರ್ಯರ ಆದೇಶದಂತೆ ಭಗವಂತನ ಸರ್ವೋತ್ತಮತ್ವವನ್ನು ಹಗಲಿರಲು ಕೂಡ ತಮ್ಮ ಜೀವನದಲ್ಲಿ ನಡೆಸಿದ್ದಾರೆ. ಆ ಸರ್ವೋತ್ತಮತ್ವ ಸಿದ್ಧ ಆಗಬೇಕು ಅಂತ ಹೇಳಿದರೆ ಅದರಲ್ಲಿ ತಾರತಮ್ಯ ಜ್ಞಾನ ಅನ್ನುವಂಥದ್ದು ಅತ್ಯವಶ್ಯಕ. ಆ ದೃಷ್ಟಿಯಿಂದ ತಾರತಮ್ಯೋಪೇತವಾಗಿ ಆ ರಾಜರು 2 ವಿಲಾಸಗಳಲ್ಲಿ ಮೊದಲು ಪ್ರಾರ್ಥನೆಯನ್ನು ಸಲ್ಲಿಸಿ ಮೊದಲು ಒಂದು ವಿಲಾಸದಲ್ಲಿ ಭಗವಂತನಿಗೆ ಮೀಸಲಾಗಿಟ್ಟು ಆನಂತರ ಎಲ್ಲ ಇತರ ದೇವತೆಗಳನ್ನು ಕೂಡ ರಾಜರು ಸ್ತೋತ್ರ ಮಾಡ್ತಾ ಬಂದಿದ್ದಾರೆ. ಹೀಗೆ ಮಾಡಿ 3ನೇ ವಿಲಾಸದಿಂದ ವಾದಿರಾಜರು ಮಾಡುವಂತಹದ್ದು ಲಕ್ಷ್ಮೀದೇವಿಗೆ ನಿರ್ದೋಷತ್ವವನ್ನು ಸಾಧನೆ ಮಾಡ್ತಾ ಇದ್ದಾರೆ. ಭಗವಂತನ ಒಂದು ಪರಿವಾರದಲ್ಲಿ ಒಂದು ಎಷ್ಟು ನಿರ್ದುಷ್ಟತ್ವ ಉಂಟು. ಭಗವಂತ ಅಂತೂ ಅನಂತ ಕಲ್ಯಾಣ ಗುಣಪರಿಪೂರ್ಣ ದೋಷದೂರ. ಲಕ್ಷ್ಮೀ ಕೂಡ ನಿತ್ಯಮುಕ್ತಳಾಗಿದ್ದಾಳೆ, ದೋಷದೂರಳಾಗಿದ್ದಾಳೆ. ಬ್ರಹ್ಮ ಮತ್ತು ವಾಯುದೇವರು ಸರಸ್ವತಿ ಭಾರತಿ. ನೋಡಿ, ಭಗವಂತ ಮತ್ತು ಭಗವಂತನ ಹೆಂಡತಿ, ಭಗವಂತನ ಮಕ್ಕಳು ಮತ್ತು ಸೊಸೆಯಂದರು, ಇವರೆಲ್ಲರೂ ಕೂಡ ಶುದ್ಧರು,
ಇಡೀ ಭಗವಂತನ ಪರಿವಾರವೇ ಅತ್ಯಂತ ಶುದ್ಧತಮ, ಯಾರಲ್ಲೂ ಕೂಡ ಆ ದೋಷದ ಒಂದು ಅವಕಾಶವೇ ಇಲ್ಲ ಅಂತ ರಾಜರು ಚಿಂತನೆ ಮಾಡ್ತಾ ಇದ್ದಾರಲ್ಲಿ. ಹಾಗಾಗಿ ಭಗವಂತನ ನಿರ್ದೋಷತ್ವದ ಸಾಧನೆ ಜೊತೆಯಲ್ಲಿ ಲಕ್ಷ್ಮೀದೇವಿಗೂ ಕೂಡ ನಿರ್ದೋಷತ್ವವನ್ನು ರಾಜರು ಸಾಧನೆ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಶುಕ್ಲರು ಎಂಬುದಾಗಿ ಕರೆಯುವಂತಹದ್ದುಂಟು. ಬ್ರಹ್ಮದೇವರು, ಲಕ್ಷ್ಮೀದೇವಿ, ಬ್ರಹ್ಮವಾಯು ಹಾಗೂ ಸರಸ್ವತಿ ಭಾರತೀ ದೇವರನ್ನ ಪರಿಶುಕ್ಲತ್ರಯರು ಎಂಬುದಾಗಿ ಕರೆಯುವಂತಹದ್ದಿದೆ. ಅಂದರೆ ಶುಕ್ಲರು ಅಂದರೆ ಶುದ್ಧರು ಅಂತ ಅರ್ಥ. ಅಂತಹ ಶುದ್ಧತ್ವವನ್ನು ಅನೇಕ ಪ್ರಮಾಣಗಳಿಂದ ವಾದಿರಾಜರು ಸಮರ್ಥನೆ ಮಾಡ್ತಾ ಇದ್ದಾರೆ. ಶ್ರೀ ಬ್ರಹ್ಮವಾಣಿ ಪ್ರಾಣೇಶ ಭಾರತ್ಯಾಖ್ಯಾ ಪರೇಹರೋ ಪಂಚೇ